ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 2026 ಮೇ ತಿಂಗಳ ವೈಶಾಖ ಮಾಸದಲ್ಲಿ ಬರುತ್ತಿರುವ ಹನುಮತ್ ಜಯಂತಿ ಬಗ್ಗೆ ಈ ವಿಡಿಯೋ. ಸ್ನೇಹಿತರೆ, ವೈಶಾಖ ಮಾಸದಲ್ಲಿ ಬಹುಳ ದಶಮಿ ಯಾವ ದಿನ ಇರುತ್ತೋ ಆ ದಿನ ನಾವು ಹನುಮತ್ ಜಯಂತಿಯನ್ನ ಆಚರಿಸ್ತೀವಿ. ವೈಶಾಖ ಬಹುಳ ದಶಮಿ ಯಾವ ದಿನ ಬಂದಿದೆ ಅಂದ್ರೆ ಹನುಮತ್ ಜಯಂತಿ ಯಾವ ದಿನ ಬಂದಿದೆ, ದಶಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ, ಆಂಜನೇಯ ಸ್ವಾಮಿಯನ್ನ ಈ ದಿನ ಹೇಗೆ ಪೂಜಿಸ್ಕೊಳ್ಬೇಕು, ಏನ್ ನೈವೇದ್ಯವನ್ನ ಇಟ್ಕೋಬೇಕು, ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ನೀವು ಏನ್ ಮಾಡಿದ್ರೆ ಆ ದಿನ ಅದು ರಕ್ಷಾ ಕವಚವಾಗಿ ನಿಮ್ಮ ಮಗುವನ್ನ ಕಾಪಾಡುತ್ತೆ, ಇವೆಲ್ಲದರ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ನೀವು ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಎಲ್ಲರೂ ವರ್ಷಕ್ಕೆ 2 ಹನುಮತ್ ಜಯಂತಿ ಬರುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಖಂಡಿತ ಹನುಮತ್ ಜಯಂತಿ ಒಂದೇ. ಚೈತ್ರ ಮಾಸದಲ್ಲಿ ಚೈತ್ರ ಪೌರ್ಣಮಿ ಎಂದು ಹನುಮತ್ ವಿಜಯೋತ್ಸವವನ್ನ ಆಚರಿಸ್ತೀವಿ. ಅದನ್ನ ಚಿಕ್ಕ ಹನುಮತ್ ಜಯಂತಿ ಅಂತ ಹಲವರು ಭಾವಿಸ್ತಾರೆ. ಆದರೆ ಅದು ಹನುಮತ್ ಜಯಂತಿ ಅಲ್ಲ. ಹನುಮ ರಾವಣ ಲಂಕೆಗೆ ಬೆಂಕಿ ಹಚ್ಚಿ ಜಯಶಾಲಿಯಾಗಿ ಹಿಂದಿರುಗಿ ಬಂದ ವಿಜಯೋತ್ಸವದ ಅಂಗವಾಗಿ ಆಚರಿಸುವ ಹನುಮತ್ ವಿಜಯೋತ್ಸವ ಅದು. ಆದರೆ ನಿಜವಾದ ಹನುಮತ್ ಜಯಂತಿ ವೈಶಾಖ ಬಹುಳ ದಶಮಿ ಎಂದು ಬರುತ್ತೆ. ಹನುಮಂತ ವೈಶಾಖ ಬಹುಳ ದಶಮಿಯಂದು ಅಂಜನಾದೇವಿ ಗರ್ಭದಲ್ಲಿ ಹುಟ್ಟುತ್ತಾರೆ. ಕೇಸರಿ ಅಂಜನಾದೇವಿ ದಂಪತಿಗಳಿಗೆ ಪುತ್ರನಾಗಿ ಜನಿಸಿದ ಈ ದಿನವನ್ನ ಹನುಮತ್ ಜಯಂತಿ ಅಂತ ಆಚರಿಸ್ತೀವಿ. 2026 ವೈಶಾಖ ಬಹುಳ ದಶಮಿ ಮೇ 11ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆ 11 ನಿಮಿಷಕ್ಕೆ ಆರಂಭವಾಗಿ 12ನೇ ತಾರೀಕು ಮಂಗಳವಾರ 9 ಗಂಟೆ 56 ನಿಮಿಷದವರೆಗೂ ಇದೆ. ಸೂರ್ಯೋದಯಕ್ಕೆ ಯಾವ ದಿನ ದಶಮಿ ತಿಥಿ ಇರುತ್ತೋ ಆ ದಿನ ಹನುಮತ್ ಜಯಂತಿಯನ್ನ ಆಚರಿಸಬೇಕು. ಆದ್ರಿಂದ ಮೇ 12ನೇ ತಾರೀಕು ಮಂಗಳವಾರ ಹನುಮತ್ ಜಯಂತಿಯನ್ನ ಆಚರಿಸಬೇಕು. ಬಹಳ ಜನರಿಗೆ ಮೇ 11ನೇ ತಾರೀಕ ಅಥವಾ ಮೇ 12ನೇ ತಾರೀಕ ಸೋಮವಾರನ ಮಂಗಳವಾರನ ಯಾವ ದಿನ ಹನುಮತ್ ಜಯಂತಿಯನ್ನ ಆಚರಿಸಬೇಕು ಅನ್ನುವಂತಹ ಗೊಂದಲ ಬಹಳ ಜನರಿಗಿದೆ. ಸ್ನೇಹಿತರೆ, ಸೂರ್ಯೋದಯಕ್ಕೆ ಅನುಗುಣವಾಗಿ ಮೇ 12ನೇ ತಾರೀಕು ಮಂಗಳವಾರ ಹನುಮತ್ ಜಯಂತಿಯನ್ನ ಆಚರಿಸಬೇಕಾಗುತ್ತೆ. ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಮಂಗಳವಾರ ಆಂಜನೇಯ ಸ್ವಾಮಿ ಪೂಜೆಗಳಿಗೆ ಬಹಳ ವಿಶೇಷವಾದ ದಿನ. ಈ ಸಲ ವೈಶಾಖ ಬಹುಳ ದಶಮಿ ಮಂಗಳವಾರದೊಂದಿಗೆ ಕೂಡಿ ಬಂದಿರೋದು ಬಹಳ ಅತ್ಯದ್ಭುತವಾದ ದಿನ. ನಿಮಗೇನಾದ್ರೂ ಜಾತಕ ದೋಷಗಳಿದ್ರೆ, ಕುಜ ದೋಷಗಳಿದ್ರೆ, ಶನಿ ದೋಷಗಳೇನಾದ್ರೂ ಇದ್ರೆ ಅಂದ್ರೆ ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, ಎಲ್ನಾಟ್ ಶನಿ, ಈ ತರದ ದೋಷಗಳು ಏನಾದ್ರೂ ಇದ್ರೆ ಈ ಹನುಮತ್ ಜಯಂತಿಯಂದು ನೀವು ಆಂಜನೇಯ ಸ್ವಾಮಿಯನ್ನ ನಾನು ಹೇಳುವ ರೀತಿಯಲ್ಲಿ ಪೂಜಿಸ್ಕೊಂಡ್ರೆ ನಿಮ್ಮ ದೋಷಗಳೆಲ್ಲವೂ ಪರಿಹಾರ ಆಗ್ತವೆ, ಕಡಿಮೆ ಆಗ್ತವೆ. ಸ್ನೇಹಿತರೆ, ಹನುಮಂತನನ್ನ ಆಂಜನೇಯ, ಕೇಸರಿ ನಂದನ, ಮಾರುತಿ, ವಾಯುಪುತ್ರ, ಹನುಮಾನ್, ಬಜರಂಗಿ ಮುಂತಾದ ವಿವಿಧ ಹೆಸರುಗಳಿಂದ ಕರೀತಾರೆ. ಇದೇ ಮೇ 12ನೇ ತಾರೀಕು ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ. ಹಿಂದಿನ ದಿನವೇ ದೇವರ ಮನೆ ಮತ್ತು ಮನೆಯನ್ನೆಲ್ಲ ಶುಭ್ರ ಮಾಡಿ ಇಟ್ಕೋಬೇಕು. ಮೇ 12ನೇ ತಾರೀಕು ಬೆಳಗಿನ ಜಾವ ಬೇಗ ಎದ್ದು ತಲೆ ಸ್ನಾನ ಮಾಡಿ ಹೊಸಲನ್ನ ಸರಿಸಿ ರಂಗೋಲಿ ಹಾಕೊಂಡು ದೇವರ ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಆಗ್ಲಿ ವಿಗ್ರಹ ಆಗ್ಲಿ ಇದ್ರೆ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಸೆಪರೇಟ್ ಆಗಿ ಆಂಜನೇಯ ಸ್ವಾಮಿಯ ಫೋಟೋ ಇಲ್ಲ ಅಂತಂದ್ರೆ ರಾಮದೇವರ ಚಿತ್ರಪಟದಲ್ಲಿ ಆಂಜನೇಯ ಸ್ವಾಮಿ ಇದ್ದೇ ಇರ್ತಾರೆ. ರಾಮರ ಪಟ್ಟಾಭಿಷೇಕ ಫೋಟೋ ಆಗಿರಬಹುದು ಅಥವಾ ರಾಮ ಲಕ್ಷ್ಮಣರ ಸೀತಾದೇವಿ ಕುಟುಂಬ ಸಮೇತವಾದ ಫೋಟೋ ಆಗಿರ್ಬೋದು. ಇದರಲ್ಲಿ ಆಂಜನೇಯ ಸ್ವಾಮಿ ಇದ್ದೇ ಇರ್ತಾರೆ. ಆ ಫೋಟೋಗೆ ಪೂಜೆ ಮಾಡಿಕೊಂಡ್ರು ನಡೆಯುತ್ತೆ. ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರ ಅಂದ್ರೆ ಬಹಳ ಇಷ್ಟ. ಈ ದಿನ ನೀವು ತಪ್ಪದೆ ವೀಳ್ಯದೆಲೆಗಳಿಂದ ಮಾಲೆಯನ್ನ ಮಾಡಿ ಸ್ವಾಮಿಗೆ ಸಮರ್ಪಿಸಿ. ಸ್ನೇಹಿತರೆ, ಇಲ್ಲಿ ಒಂದು ವಿಷಯವನ್ನ ಮರಿಬೇಡ್ರಿ. ನೀವು ಆಂಜನೇಯ ಸ್ವಾಮಿಯನ್ನ ಪೂಜಿಸುವುದಕ್ಕೂ ಮುಂಚೆ ನೀವು ಶ್ರೀರಾಮಚಂದ್ರ ಮೂರ್ತಿಯನ್ನ ಪೂಜಿಸ್ಕೋಬೇಕು. ಎಲ್ಲಿ ರಾಮನ ಪೂಜೆ ನಡೀತಾ ಇರುತ್ತೋ, ಎಲ್ಲಿ ರಾಮ ನಾಮ ಸ್ಮರಣೆ ಕೇಳಿಸ್ತಾ ಇರುತ್ತೋ ಅಲ್ಲಿ ಆಂಜನೇಯ ಸ್ವಾಮಿ ಇದ್ದೇ ಇರ್ತಾರೆ ಅನ್ನೋ ನಂಬಿಕೆ ಇದೆ. ಆದ್ರಿಂದ ಮೊದಲು ನೀವು ರಾಮಚಂದ್ರ ಮೂರ್ತಿಯನ್ನು ಪೂಜಿಸಿದ ನಂತರವೇ ಹನುಮನನ್ನ ಪೂಜಿಸಬೇಕು. ಶ್ರೀರಾಮ ರಕ್ಷಾ ಸ್ತೋತ್ರವನ್ನ 108 ಬಾರಿ ಹೇಳ್ಕೊಳ್ಳಿ. ರಾಮನ ಯಾವುದೇ ಸ್ತೋತ್ರಗಳನ್ನ ಮೊದಲು ಹೇಳ್ಕೊಂಡು ಪೂಜೆ ಮಾಡಿದ ನಂತರ ಹನುಮಂತನನ್ನ ಪೂಜೆ ಮಾಡ್ಕೊಳ್ಳಿ.
ಹನುಮಂತನನ್ನ ಪೂಜೆ ಮಾಡೋದಕ್ಕೂ ಮುಂಚೆ ಹನುಮಂತನ ಫೋಟೋಗೆ, ಹನುಮಂತನಿಗೆ ಕೇಸರಿ ಸಿಂಧೂರ ಅಂದರೆ ಬಹಳ ಇಷ್ಟ. ಕೇಸರಿ ಸಿಂಧೂರದಿಂದ ಬೊಟ್ಟುಗಳನ್ನು ಇಟ್ಕೊಳ್ಳಿ. ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಗಳು ಅಂದರೆ ಬಹಳ ಇಷ್ಟ ಅಂತ ಹೇಳಿದೆ. ಈ ವೀಳ್ಯದೆಲೆಗಳ ಹಾರವನ್ನು ಹಾಕ್ಕೊಳ್ಳಿ, ಅಥವಾ 108 ವೀಳ್ಯದೆಲೆಯನ್ನು ತೆಗೆದುಕೊಂಡು ಸ್ವಾಮಿಯ ಫೋಟೋ ಮುಂದೆ ಅಥವಾ ವಿಗ್ರಹ ಮುಂದೆ ಸುತ್ತಲೂ ಈ ವೀಳ್ಯದೆಲೆಗಳನ್ನು ಇಡುತ್ತಾ 108 ಸ್ವಾಮಿಯ ಅಷ್ಟೋತ್ತರಗಳನ್ನು ಹೇಳಿಕೊಂಡು, ಒಂದೊಂದೇ ನಾಮವನ್ನು ಹೇಳಿಕೊಂಡು ಒಂದೊಂದು ಎಲೆಯನ್ನು ಸಮರ್ಪಿಸಿಕೊಂಡು ಅರ್ಚನೆಯನ್ನ ಮಾಡ್ಕೊಳ್ಳಿ. ಈ ದಿನ ನೀವು ಹನುಮತ್ ಚಾಲೀಸ, ಹನುಮಾನ್ ದಂಡಕವನ್ನ ಬಂದ್ರೆ ಹೇಳ್ಕೊಳ್ಳಿ, ಇಲ್ಲ ಟಿವಿಯಲ್ಲೇ ಹಾಕಿ ಕೇಳಿಸ್ಕೊಳ್ಳಿ, ಇಲ್ಲ ಈಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವಂತಹ ಮಂತ್ರವನ್ನ ಹೇಳ್ಕೊಳ್ಳಿ. ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಈ ರೀತಿ 108 ಬಾರಿ ಹೇಳ್ಕೊಂಡು ಅರ್ಚನೆಯನ್ನ ಮಾಡ್ಕೋಬಹುದು. ಅಥವಾ ಬಹಳ ಸುಲಭವಾದ ಮಂತ್ರ ಜಯಾಂಜನೇಯಂ ಪ್ರಸನ್ನಾಂಜನೇಯಂ ವೀರಾಂಜನೇಯಂ ಶ್ರೀಯಾಂಜನೇಯಂ ಅಂತಾನೂ ಹೇಳ್ಕೋಬಹುದು. ಇದೆಲ್ಲ ನಿಮ್ಗೆ ಹೇಳ್ಕೊಳಕ್ ಕಷ್ಟ ಆಗುತ್ತೆ ಅಂತಂದ್ರೆ 108 ಬಾರಿ ಓಂ ಹನುಮತೆ ನಮಃ ಅಂತ ಹೇಳ್ಕೊಂಡಾದ್ರೂ ಅರ್ಚನೆಯನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ದಿನ ನೀವು ಆಂಜನೇಯ ಸ್ವಾಮಿಗೆ ಕೆಲವು ವಿಶೇಷವಾದ ದೀಪಗಳನ್ನು ಹಚ್ಚಿದ್ರೆ ವಿಶೇಷವಾದ ಪುಣ್ಯ ಫಲಗಳು ನಿಮ್ಮದಾಗುತ್ತೆ. ನೋಡಿ, 3 ಹಿಡಿ ನವಧಾನ್ಯಗಳನ್ನ ವೀಳ್ಯದೆಲೆಯ ಮೇಲೆ ಹರಡ್ರಿ. ಈ ರೀತಿ 3 ಹಿಡಿ ನವಧಾನ್ಯಗಳನ್ನ ವೀಳ್ಯದೆಲೆ ಮೇಲೆ ಹೊಯ್ದು ಮಣ್ಣಿನ ದೀಪವನ್ನ ತೆಗೆದುಕೊಂಡು ಅದರೊಳಗೆ ಸಿಂಧೂರದಲ್ಲಿ ನೆನೆಸಿದ ಬತ್ತಿಗಳನ್ನ ಹಾಕಿ. ಹೇಗೆ ಇದನ್ನ ತಯಾರು ಮಾಡ್ಕೊಳ್ಳೋದು ಅಂದ್ರೆ, ಸಿಂಧೂರ ಅಂಗಡಿಗಳಲ್ಲಿ ಸಿಗುತ್ತಲ್ವಾ, ಅದನ್ನ ತೆಗೆದುಕೊಂಡು ಸಿಂಧೂರವನ್ನ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನ ಹಾಕಿ ನೆನೆಸಿ ಇಟ್ಕೊಳ್ಳಿ. ಇದನ್ನೇ ಸಿಂಧೂರ ಬತ್ತಿ ಅಂತ ಕರೀತಾರೆ. ಈ ರೀತಿ ಸಿಂಧೂರ ಬತ್ತಿಯನ್ನ ತಯಾರಿಸಿಕೊಂಡು ಈ ಬತ್ತಿಯನ್ನ 2 ಜೋಡಿ ಮಾಡ್ಕೋಬೇಕು. 5 ಕಡೆ 5 ಬತ್ತಿಗಳನ್ನ 2 ಜೋಡಿಯಾಗಿ ಹಾಕಬೇಕು. ಈ ರೀತಿ ನವಧಾನ್ಯಗಳ ಮೇಲೆ ಪಂಚಬತ್ತಿಗಳನ್ನ ಹಚ್ಚಿದ್ರೆ ಬಹಳ ಒಳ್ಳೆಯದು. ಅದು ಅಲ್ಲದೆ ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಇಲ್ಲದಿದ್ರೂ ಈ ಪಂಚದೀಪಗಳನ್ನೇ ಪಂಚಮುಖ ಆಂಜನೇಯ ಸ್ವಾಮಿ ಎಂದು ಭಾವಿಸಿ ಪೂಜೆ ಮಾಡಿಕೊಂಡ್ರೆ ನಿಮಗಿರುವಂತಹ ದೋಷಗಳೆಲ್ಲವೂ ತೊಲಗಿ ಹೋಗುತ್ತೆ. ಮತ್ತೊಂದು ವಿಶೇಷವಾದ ದೀಪವನ್ನ ಈ ದಿನ ಹಚ್ತಾರೆ. ಅದೇನಪ್ಪ ಅಂದ್ರೆ, ಬಾಳೆಹಣ್ಣನ್ನ 2 ಭಾಗವಾಗಿ ಮಾಡಿ ಅದರಲ್ಲಿ ಸ್ವಲ್ಪ ತಿರುಳನ್ನ ತೆಗೆದು ಅದಕ್ಕೆ ಸಿಂಧೂರ ಬತ್ತಿಯನ್ನ ಹಾಕಿ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನ ಹಾಕಿ ಹಚ್ತಾರೆ. ಇದು ಕೂಡ ಆಂಜನೇಯ ಸ್ವಾಮಿಗೆ ಬಹಳ ಶ್ರೇಷ್ಠವಾದ ದೀಪ. ಸಾಧ್ಯವಾದರೆ ಹಚ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ರಕ್ಷಾ ಕವಚವಾಗಿರುವಂತೆ ಒಂದು ಕೆಲಸ ಮಾಡ್ಕೋಬಹುದು. ಈ ದಿನ ನೂಲು ದಾರವನ್ನ 5 ಎಳೆ ನೂಲು ದಾರವನ್ನ ತೆಗೆದುಕೊಂಡು ಆ ದಾರವನ್ನ ಕೇಸರಿ ನೀರಿನಲ್ಲಿ, ಅಂದ್ರೆ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದಕ್ಕೆ ಕೇಸರಿ, ಜವಾದು ಪೌಡರ್ ಮತ್ತೆ ರೋಸ್ ವಾಟರ್ ಅನ್ನ ಹಾಕಿ ಕಲಸಿ ಅದರಲ್ಲಿ ಆ ದಾರವನ್ನ ನೆನೆಸಿ ಎತ್ತಿದ ನಂತರ ಆ ದಾರವನ್ನ ನೀವು ಅಷ್ಟೋತ್ತರಗಳನ್ನ ಮಾಡ್ಕೋತೀರಾ ಅಲ್ವಾ, ಅರ್ಚನೆ ಮಾಡ್ಕೋತೀರಲ್ವಾ, ಅಲ್ಲಿ ಅದನ್ನ ಸ್ವಾಮಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಇಟ್ಟು ಅಷ್ಟೋತ್ತರಗಳನ್ನ ಹೇಳ್ಕೊಂಡು ಅರ್ಚನೆಯನ್ನ ಮಾಡಿದ ನಂತರ ಆ ಒಂದು ದಾರಕ್ಕೆ ಅಗರಬತ್ತಿ ಧೂಪವನ್ನ ಹಾಕಿ ಆ ದಾರವನ್ನ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಆ ಮಕ್ಕಳ ಬಲಗೈಗೆ ಕಟ್ಟಿ. ಅದು ನಿಮ್ಮ ಮಗುವಿಗೆ ಆಂಜನೇಯ ಸ್ವಾಮಿಯ ರಕ್ಷಾ ಕವಚವಾಗಿ ಕೆಲಸ ಮಾಡುತ್ತೆ. ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಮಗುವಿನ ಹತ್ತಿರಕ್ಕೂ ಬರೋದಿಲ್ಲ, ನರದೃಷ್ಟಿ ಕೂಡ ಹೋಗುತ್ತೆ. ಸ್ನೇಹಿತರೆ, ಈ ದಿನ ಕೇಸರಿ ಬಣ್ಣದ ಬಟ್ಟೆಗಳನ್ನ ಧರಿಸಿ. ದಯವಿಟ್ಟು ಕಪ್ಪು ಬಣ್ಣದ ಬಟ್ಟೆಗಳನ್ನ ಈ ದಿನ ಧರಿಸಬೇಡಿ. ಕೇಸರಿಯನ್ನ ಹಣೆಗಿಟ್ಕೊಳ್ಳಿ. ಆಂಜನೇಯ ಸ್ವಾಮಿಗೆ ಪಂಚ ಸಂಖ್ಯೆ ಅಂದ್ರೆ ಬಹಳ ಇಷ್ಟ, ಅಂದ್ರೆ 5 ಸಂಖ್ಯೆ ಬಹಳ ಇಷ್ಟ. ಅದಕ್ಕೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ನಾವು 3 ಪ್ರದಕ್ಷಿಣೆಯನ್ನ ಮಾಡ್ತೀವಿ, ಆದ್ರೆ ಆಂಜನೇಯ ಸ್ವಾಮಿಗೆ 5 ಪ್ರದಕ್ಷಿಣೆಯನ್ನ ಹಾಕಬೇಕು. 5 ಬತ್ತಿಯಿಂದ ದೀಪವನ್ನ ಹಚ್ಚಬೇಕು. ಈ ದಿನ ಪೂಜೆಗೆ ನೀವು ವೀಳ್ಯದೆಲೆಗಳ ಮೇಲೆ ಶ್ರೀರಾಮ ಅಂತ ಬರೆದು ಆ ಎಲೆಗಳ ಮಾಲೆಯನ್ನ ಸ್ವಾಮಿಗೆ ಹಾಕಿ ಆಂಜನೇಯ ಸ್ವಾಮಿಗೆ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ತೊಲಗಿ ಹೋಗುತ್ತೆ. ಸ್ನೇಹಿತರೆ, ಕೆಲವರು ಚೈತ್ರ ಪೌರ್ಣಮಿಗೆ ದೀಕ್ಷೆಯನ್ನ ತೆಗೆದುಕೊಂಡು ಈ ವೈಶಾಖ ಬಹುಳ ದಶಮಿ ಎಂದು ದೀಕ್ಷೆಯನ್ನ ಪೂರ್ತಿ ಮಾಡ್ತಾರೆ. ಇದನ್ನ ಮಂಡಲ ದೀಕ್ಷೆ ಅಂತ ಕರೀತಾರೆ.
ಅದು ಆಗದೇ ಇರೋರು, ಅಷ್ಟು ದಿನಗಳು ಮಾಡೋಕ್ಕಾಗದೇ ಇರೋರು 5 ದಿನ, 9 ದಿನ, 3 ದಿನ ಈ ರೀತಿ ಎಷ್ಟು ಸಾಧ್ಯವೋ ಅಷ್ಟು ದಿನ ಮಾಡಿಕೊಂಡು ಈ ವೈಶಾಖ ಬಹುಳ ದಶಮಿ ಎಂದು ಪೂರ್ತಿ ಮಾಡಬೇಕಾಗುತ್ತೆ. ಇನ್ನು ಕೆಲವರು ಇದೇ ರೀತಿ 3 ದಿನ, 5 ದಿನ, 9 ದಿನ ಹನುಮಾನ್ ಚಾಲೀಸವನ್ನು ಈ 5 ದಿನ ಈ ರೀತಿ ಓದ್ತಾರೆ. ಪ್ರತಿದಿನ ಸಾಯಂಕಾಲ ಅದೇ ಸಮಯಕ್ಕೆ 5 ದಿನ, 9 ದಿನ, 11 ದಿನ ಈ ರೀತಿ ಓದಿ ಈ ವೈಶಾಖ ಬಹುಳ ದಶಮಿ ಎಂದು ಕೊನೆ ಮಾಡ್ತಾರೆ. ಸರಿ, ನಿಮ್ಗೆ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ಈ ದಿನವಾದರೂ ನಿಮ್ಗೆ ಎಷ್ಟು ಬಾರಿ ಸಾಧ್ಯವಾಗುತ್ತೋ ಅಷ್ಟು ಬಾರಿ ಹನುಮಾನ್ ಚಾಲೀಸವನ್ನು ಓದ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಈ ದಿನ ಸಾಯಂಕಾಲ ಕೆಂಪು ಬಟ್ಟೆಯಲ್ಲಿ 2 ಅರಿಶಿಣದ ಕೊಂಬು ಮತ್ತು 2 ಹಚ್ಚ ಕರ್ಪೂರದ ಬಿಳ್ಳೆಗಳನ್ನು ಹಾಕಿ ಕಟ್ಟಿ ಅದನ್ನು ನಿಮ್ಮ ಮನೆ ಸಿಂಹದ್ವಾರದ ಮೇಲೆ ಕಟ್ಟಿ ಹೊಸ್ತಿಲ ಮುಂದೆ ಎಳ್ಳೆಣ್ಣೆ ದೀಪಗಳನ್ನು ಹಚ್ಚಿ. ನಿಮ್ಮ ಮನೆಗೆ ಯಾವುದೇ ದುಷ್ಟಶಕ್ತಿಗಳು ಪ್ರವೇಶಿಸೋದಿಲ್ಲ, ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಕೂಡ ಆಚೆ ಹೋಗುತ್ತೆ. ಸ್ನೇಹಿತರೆ, ಈ ದಿನ ಮಂಗಳವಾರ ಅಂತ ನಾನ್ ವೆಜ್ ತಿನ್ಬೇಡ್ರಿ. ಈರುಳ್ಳಿ ಬೆಳ್ಳುಳ್ಳಿಯನ್ನು ಆದಷ್ಟು ಸೇವಿಸಬೇಡ್ರಿ. ಅಯ್ಯೋ ಇದೆಲ್ಲ ಪೂಜೆಗಳನ್ನು ಮಾಡಿದ್ರೆ ಒಳ್ಳೇದಾಗ್ಬಿಡುತ್ತಾ, ನಮ್ಮ ಶನಿ ದೋಷಗಳು, ಗ್ರಹ ದೋಷಗಳು, ಕುಜ ದೋಷಗಳು ಎಲ್ಲ ಹೋಗ್ಬಿಡುತ್ತಾ ಅಂತ ಅನ್ಕೋಬೇಡಿ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಕೆಲವೊಂದು ಪರ್ವ ದಿನಗಳಿಗೂ ಬಹಳ ವಿಶೇಷತೆ ಇದೆ. ಆ ದಿನ ಪೂಜೆಗಳನ್ನು ಮಾಡಿಕೊಂಡ್ರೆ ಬಹಳ ವಿಶೇಷವಾದ ಫಲಗಳು ನಿಮ್ಮದಾಗುತ್ತೆ. ನಂಬಿ ಆದಷ್ಟು ಇವುಗಳನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದನ್ನು ಇನ್ನೂ ಯಾರಾದರೂ ಮಾಡ್ಕೋತಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಯಾರನ್ನ ಮಾಡ್ಕೋತಾರೆ ಅನ್ನೋರಿಗೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.